ಹಿಂದೆ ಸರ್ದಂಗೆ ಮಾಡ್ಬೇಕಾಗ್ತದೆ. ಹುಲಿ ಒಮ್ಮೆ ಏನ್ ಮಾಡ್ತೈತೆ, ಒಂದು ಹೆಜ್ಜೆ ಇಟ್ಟು ಜಿಗಿತೈತಿ. ಇನ್ನೊಮ್ಮೆ ಏನಾರು ಪಾಕಿಸ್ತಾನದವ್ರು ಮಾಡಿದ್ರೆ ತಿಳ್ಕೊರಿ, ಒತ್ತಾಟ ಹಿಡಿದೇ ಸತ್ತು ಹೋಗ್ತ ಕಲಸೆ ಮಾಡ್ತಾರೆ. ಆಗ್ತದೆ ಅವ್ರ ಬಗ್ಗೆ ಹೇಳ್ತಾರ, ಮೇಲೆ ಮೇಲೆ ನಮ್ಮಲ್ಲಿ ಅನುಭವ ಅಂಬೋದು. ನಮ್ಮಲ್ಲಿ ದೀಪಾವಳಿಗೆ ಹಾರಿಸ್ಲಿಕ್ಕೆ ಪಟಾಕ್ಷದ ನಮಗೆ ಬರೆಯೋರು ಹಾರಿಸೋದ್ರಾಗ ನಾನು ನೋಡಿದ್ರಲ್ಲ ಮನೆ ಹೆಂಡ್ತಿಂತಾನಮ್ಮ. ಆ ಸುದರ್ಶನ ಅಂತ ಹೇಳಿ ಒಂದು S-400 ಅಂತ ಒಂದು ನಾವು ಭಾರತದ ಒಂದು ಊರ ಮ್ಯಾಗ ಒಂದು ಬಂದು ಬೀಳಿಲ್ಲ ಕ್ಷಿಪಣಿ, ಅಲ್ಲಿದಲ್ಲೇ ಹೊಡೆದು ನಮ್ಮ ಹಾಕಿದ್ದು ಎಲ್ಲ ಕಲಸ ಆಗ. ಆದ್ರೂ ನೋಡಿ ಹಾಕಿ ಸತ್ತಿದ ಹೆಣ ಹೋಗ್ತಾವು ಮತ್ತು ಪಾಕಿಸ್ತಾನ ಜಿಂದಾಬಾದ್ ಹೋಗ್ತಾವು, ಹೆಣ ಹೋಗ್ಲಕತ್ತಾವ, ಅದು ಖಬರ್ಗೇಡಿಗಳು ಹೋಗ್ತಾವ. ಅದಕ್ಕೆ ಮನೆ ನಾ ಹೇಳಿದ ಪಾಕಿಸ್ತಾನ ಸ್ವಚ್ಛ ಆಗುತ್ತಾನ, ಭಾರತಕ್ಕೆ ನೆಮ್ಮದಿ ಇಲ್ಲ. ಅದು ಮೋದಿಯವರು ಮಾಡ್ತಾರ, ಮುಂದೆ ಮೋದಿಯವ್ರ ಕಡೆ ಅದು ಹಾಗೇ ಆಗ್ತತಿ. ಮುಂದಂತೂ ಮತ್ತೊಬ್ರು ಅದಾರ ಪಾಳ್ಯದಾಗ, ಅವರು ಬಂದ್ರ ಹತ್ರ ಒತ್ತಾಡಿ ಸ್ವಚ್ಛ ಮಾಡ್ತಾರೆ. ಯಾರು ಮೋದಿ. ಅದಕ್ಕೆ ನಾ ಹೇಳ್ತೀನಿ, ನೀವೆಲ್ಲರೂ ಒಂದಿರಿ, ಒಕ್ಕಟ್ಟಿರಿ, ಎಲ್ಲ ಸಮಾಜದವ್ರು ಅಣ್ಣತಮ್ಮರಂಗಿರಿ, ಎಲ್ಲ ಹಿಂದುಳಿದವರು, ದಲಿತರು, ಹಾಲ ಮತ, ಲಿಂಗಾಯತರು, ಬ್ರಾಹ್ಮಣರು ಎಲ್ಲರೂ ನೀವು ಒಂದಿದ್ರೆ ಈ ದೇಶನಾಗ ಸುರಕ್ಷಿತ ಇರ್ತೀರಿ. ನೀವು ಜಗಳ ಆಡಿದ್ರಿ ಅಂದ್ರೆ ಈ ದೇಶನಾಗ ನಾವು ಸುರಕ್ಷಿತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಿಜಾಪುರಗೆ ಹರಳಕತ್ತಾರ ನೋಡಿ, ಈಗ ಕಾಂಗ್ರೆಸ್ ಬಂದದತ್ತೇಳಿ ನಮ್ಮ ಸರ್ಕಾರ ಇದ್ದಾಗ ಒಬ್ಬ ನಮ್ಮ ಮಗ ಕೊಯ್ ಎತ್ತಿದ್ದ, ಈಗ ಸ್ವಲ್ಪ ಹಾರಾಡ್ದ, ಅದನ್ನು ಧೈರ್ಯ ಇಲ್ಲ, ಅದನ್ನು ಪಕ್ಕ ಅವರು ಸಪೋರ್ಟ್ ಮಾಡ್ತಾರೆ, ಅವಕ್ಕೂ ಧೈರ್ಯ ಇಲ್ಲ. ಅದಕ್ಕೆ ಶಾಂತ ಇರಬೇಕಾದ್ರೆ ನೀವೆಲ್ಲ ಒಕ್ಕಟ್ಟಿದ್ದು, ನಾವೆಲ್ಲ ಹಿಂದೂಗಳನ್ನಂತ ತಲೆಯಾಗಿ ತಗೊಂಡ್ರೆ ಎಲ್ಲ ನೋಡ್ರಿ. ನೀನು ನಾವು ಅಂಬೇಡ್ಕರ್ ಜಯಂತಿ ಮಾಡಿದ್ವಿ ಬಿಜಾಪುರ್ನ, ಎಲ್ಲ ಸಮಾಜದವ್ರು ಬಂದಿದ್ವಿ. ಮೊದಲು ಯಾರು ಬೇರೆ ಸಮಾಜದವ್ರು ಬರ್ತಿಲ್ಲ, ಬರೀ SC ಮಂದಿ ಅಟ್ಟೆ ಮಾಡ್ತಿದ್ವಿ. ಈ ಸಲ ಬ್ರಾಹ್ಮಣರು ಹಿಡಿದು ಎಲ್ಲ ಸಮಾಜದ ಹುಡುಗರು ಸುಮಾರು 15-20 ಸಾವಿರ ಜನ ಸೇರಿದ್ರು. ಅಂಬೇಡ್ಕರ್ನು ಭಾಳ ದೊಡ್ಡ ಮನುಷ್ಯ, ಅವ್ರನ್ನ ಅವ್ರನ್ನ ಜೀವನನೇ ನಾವು ತಿಳ್ಕೊಲಿಲ್ಲ. ಅಂಬೇಡ್ಕರ್ ಅವಾಗ ಹೇಳಿದ್ರು 42 ಭಾರತ ಪಾಕಿಸ್ತಾನ ಎರಡು ಯುದ್ಧ ದೇಶ ಮಾಡೋದಿದ್ರೆ ಅವ್ರ ಬುಕ್ಕ ಅವರೇ ಬರ್ದಾರ, ದ ಪಾರ್ಟಿಷನ್ ಆಫ್ ಪಾಕಿಸ್ತಾನತ್ತು. ಅಂಬೇಡ್ಕರ್ ಅವಾಗ ಹೇಳ್ತಾರೆ ಏನಂದ್ರೆ, ಎರಡು ದೇಶ ಮಾಡೋದಿದ್ರೆ ಇಲ್ಲಿಯವ್ರನ್ನೆಲ್ಲ ಅಲ್ಲಿ ಕಳಿಸ್ರಿ, ಅಲ್ಲಿ ಹಿಂದೂಗಳನ್ನ ಭಾರತಕ್ಕೆ ತಗೊಂಡ್ಬಾರೆ, ಅಂದ್ರೆ ಈ ದೇಶ ಶಾಂತಿ ಇರ್ತದತ್ತ. ಇವತ್ತು ಕರೆ ಆಗಕತ್ತಿಲ್ಲ, ಅಂಬೇಡ್ಕರ್ ಹೇಳಿದ್ದು. ಇವರೆಲ್ಲ ಹೋಗಿದ್ರು ಯಾರು ಜಗಳ ಆಡ್ತಿದ್ರು, ಭಾಳ ಒಂದು 2 ದಿವಸ ಜಗಳ ಆಡ್ತೀವಿ, ಕೂಡ್ತೀವಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಅಂಬೇಡ್ಕರ್ನು ಅಷ್ಟೇ ದೊಡ್ಡ ಪುಣ್ಯ ಪುರುಷ. ಸಂಗೊಳ್ಳಿ ರಾಯಣ್ಣ ಇವೆಲ್ಲರ ಸಮಾಜ, ಎಲ್ಲ ನಮ್ಮ ಸಮಾಜದವ್ರೆ. ಯಾವುದೇ ಒಂದು ವ್ಯಕ್ತಿ ಅವನ ಒಳ್ಳೆಯತನದಿಂದಲೇ ಆ ಸಮಾಜಕ್ಕೆ ಒಳ್ಳೆಯ ಹೆಸರು ಬರ್ತದೆ. ಇವತ್ತು ನಾವೆಲ್ಲ ಸಂಗೊಳ್ಳಿ ರಾಯಣ್ಣನ ನೆನೆಸ್ತೀವಿ.